ದಿ ಸಾಂಗ್ ಆಫ್ ಇಂಡಿಯಾ ದೇಶಭಕ್ತಿಯ ಕವನವಾಗಿದ್ದು, ಕವಿಯು ಭಾರತ ಮಾತೆಯೊಂದಿಗೆ ಸಂಭಾಷಣೆ ನಡೆಸುತ್ತಾನೆ. ಕವಿ ಭಾರತದ ಇತಿಹಾಸ, ಹಿಮಾಲಯಗಳು, ದೇವಸ್ಥಾನಗಳು ಮತ್ತು ವೀರರ ಸಾಹಸಗಳನ್ನು ಹಾಡಲು ಅವಕಾಶ ಕೇಳುತ್ತಾನೆ. ಅವನು ಭಾರತದ ನೈಸರ್ಗಿಕ ಸೌಂದರ್ಯ, ನದಿಗಳು ಮತ್ತು ಸಾಂಸ್ಕೃತಿಕ ವೈಭವವನ್ನು ಶ್ಲಾಘಿಸಲು ಬಯಸುತ್ತಾನೆ. ಆದರೆ ಭಾರತಾಂಬೆ ಅವಳು ಅನುಭವಿಸುತ್ತಿರುವ ಕಷ್ಟಗಳ ಬಗ್ಗೆ ಹಾಡುವಂತೆ ಕೇಳುತ್ತಾಳೆ. ಅವಳು ಬಡವರ ದುಃಖ, ದುಸ್ಥಿತಿ ಮತ್ತು ಜನರ ಬಾಧೆಗಳ ಬಗ್ಗೆ ಗಮನ ಸೆಳೆಯುತ್ತಾಳೆ. ಅವನು ಸ್ವಾತಂತ್ರ್ಯ ಹೋರಾಟಗಾರರು, ರೈತರು ಮತ್ತು ಕಾರ್ಮಿಕರು ದೇಶವನ್ನು ಕಟ್ಟಲು ಹೇಗೆ ಶ್ರಮಿಸುತ್ತಿದ್ದಾರೆ ಎಂಬುದನ್ನು ಕಾಣುತ್ತಾನೆ. ಭಾರತ ತನ್ನ ಮಕ್ಕಳ ತ್ಯಾಗ ಮತ್ತು ಪರಿಶ್ರಮದಿಂದ ಏರುತ್ತಿದೆ ಎಂಬ ನಂಬಿಕೆ ಕವಿಗೆ ಇದೆ. ಕವಿ ಭವಿಷ್ಯದ ಭಾರತವನ್ನು ಕಾರ್ಖಾನೆಗಳು, ಜಲಾಶಯಗಳು ಮತ್ತು ವಿಜ್ಞಾನ ಪ್ರಗತಿಯ ದೃಷ್ಟಿಯಿಂದ ನಿರೂಪಿಸುತ್ತಾನೆ. ಕೊನೆಗೆ ಭಾರತಮಾತೆಯು ಭಾರತಕ್ಕೆ ಉಜ್ವಲ ಭವಿಷ್ಯವಿದೆ ಎಂದು ಸೂಚಿಸುತ್ತಾಳೆ.